ರಿನೋವೇಷನ್ಗಿಂತ ಹೊಸದಾಗಿ ಮಾಡ್ತಾ ಇದ್ದೀವಿ, ಪುನರ್ ನಿರ್ಮಾಣ ಅಂತ ಹೇಳ್ಬೋದು. ಪುನರ್ ನಿರ್ಮಾಣ ಮಾಡ್ತಾ ಇದ್ದೀವಿ ನಮ್ಮ ನೆಹರು ಸ್ವಿಮ್ ಸೆಂಟರನ್ನು. ಯಾಕಂದರೆ ಇಲ್ಲಿ ನಮ್ಮ ನೆಹರು ಸ್ಪೋರ್ಟ್ಸ್ ಕ್ಲಬ್ಬು ಬಹಳ ಚೆನ್ನಾಗಿ ಇವತ್ತು ಕುಮಾರ ಪಾರ್ಕು, ನೆಹರು ನಗರ ಸುತ್ತಮುತ್ತ ಜನರಿಗೆ ನಮ್ಮ ನೆಹರು ಸ್ಪೋರ್ಟ್ಸ್ ಕ್ಲಬ್ ತುಂಬ ಒಳ್ಳೆ ಬಳಕೆ ಆಗ್ತಾ ಇದೆ. ಒಳ್ಳೆ ಜಿಮ್ಮು ಮತ್ತು ಯೋಗ ಸೆಂಟರ್ ಎಲ್ಲ ಇದೆ. ಅದೇ ರೀತಿ ಇಲ್ಲಿ ಏನು ಹಳೆ ಸ್ವಿಮ್ಮಿಂಗ್ ಪೂಲ್ ಇತ್ತು, ಇದನ್ನು ನಾವೇ ಇಂಪ್ರೂವ್ ಮಾಡಿ, ಯಾಕಂದರೆ ಭಾಳ ವರ್ಷಗಳ ಯೂಸೇ ಮಾಡ್ತಾ ಇರಲಿಲ್ಲ. ಆಮೇಲೆ ನಾನು ಇಂಪ್ರೂವ್ ಮಾಡಿಸಿ ಮತ್ತು ಅದನ್ನು ಉಪಯೋಗ ಮಾಡ್ತಾಯಿದ್ರು. ಆದರೆ ಇದು ಇನ್ನೂ ಹೊಸ ರೀತಿಯಾಗಿ ಒಂದಿನ್ನು ಆಧುನಿಕ ಒಂದು ಒಳ್ಳೆಯ ವ್ಯವಸ್ಥೆ ತರಬೇಕು. ಆಲ್ ವೆದರ್, ಯಾವುದೇ ಒಂದು ಮಳೆ ಇರಲಿ, ಜಾಸ್ತಿ ಬಿಸಿಲಿರಲಿ, ಏನೇ ಇರಲಿ, ಅದು ಸ್ವಿಮ್ಮಿಂಗ್ ಪೂಲನ್ನು ಉಪಯೋಗ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು, ಒಂದು ಇಂಡೋರ್ ಟೈಪ್ ಸ್ವಿಮ್ಮಿಂಗ್ ಪೂಲನ್ನು ನಾವು ಮಾಡ್ತಾಯಿದ್ದೀವಿ. ಅದರಿಂದ ಬೆಂಗಳೂರಿನಲ್ಲಿ ಬಹುಶಃ ಕಾರ್ಪೊರೇಷನಿಂದ ಈ ರೀತಿಯಾದಂಥ ಒಂದು ಸ್ವಿಮ್ಮಿಂಗ್ ಪೂಲು ಪ್ರಥಮ ಬಾರಿಗೆ ಆಗ್ತಾ ಇರುವಂಥದ್ದು. ಅದರಿಂದ ಈ ನೆಹರು ಸ್ವಿಮ್ ಸೆಂಟರು ಭಾಳ ಇಲ್ಲಿಯ ಸಾರ್ವಜನಿಕರಿಗೆ, ಸ್ಥಳೀಕರಿಗೆ ಮತ್ತು ಕ್ರೀಡಾಭಿಮಾನಿಗಳಿಗೆ ಭಾಳ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಸರ್, ಶಾಲಾ ಮಕ್ಕಳು ಕಾಲೇಜುಗಳಿಗೆ ಭಾಳ ಬೇಡಿಕೆ ಐತೆ ಸರ್. ಇದು ಎಲ್ಲ ಯುವಕರಿಗೆ, ಮಕ್ಕಳಿಗೆ ಮತ್ತು ಎಲ್ಲ ಥರ ಜನರಿಗೆ, ಯಾಕಂದರೆ ಸ್ವಿಮ್ಮಿಂಗು ಭಾಳ ಒಳ್ಳೆಯ ವ್ಯಾಯಾಮ ಮತ್ತು ಅದು ವಯಸ್ಸಾಗಿರೋರು ಕೂಡ ಭಾಳ ಒಳ್ಳೆಯ ಎಕ್ಸಸೈಸ್ ಅದು. ಆ ಕಾರಣದಿಂದ ಅದಕ್ಕೆ ಹೆಚ್ಚು ನಮ್ಮಲ್ಲಿ ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅಂತ ನಮ್ಮಲ್ಲಿ ಈ ಎಲ್ಲ ಕ್ರೀಡಾ ಫೆಸಿಲಿಟೀಸನ್ನು ಇವತ್ತು ನಾವು ಇಂಪ್ರೂವ್ ಮಾಡ್ತಾ ಇದ್ದೀವಿ. ನಮ್ಮ ಆರ್ ಗುಂಡೂರಾವ್ ಇಂಡೋರ್ ಸ್ಟೇಡಿಯಮನ್ನು ಕೂಡ ಈಗ ಅದನ್ನು ನವೀಕರಣಗೊಳಿಸ್ತಾ ಇದ್ದೀವಿ. ಮತ್ತು ನೆಹರು ಏನು ಸ್ಪೋರ್ಟ್ಸ್ ಸೆಂಟರ್ ಅದನ್ನು ಕೂಡ ಇಂಪ್ರೂವ್ ನಾವು ಮಾಡಿದ್ದೀವಿ. ಮತ್ತು ನಮ್ಮ ಚಿಕ್ಕಲಾಲ್ ಬಾಗ್ ಲೋಕಮಾನ್ಯ ತಿಲಕ್ ಇಂಡೋರ್ ಸ್ಟೇಡಿಯಂ ಅದನ್ನು ಕೂಡ ನಾವು ಮಾಡಿದ್ದೀವಿ. ಮತ್ತು ಈ ವರ್ಷ ಎಲ್ಲ ನಮ್ಮ ಔಟ್ಡೋರ್ ಏನು ಗ್ರೌಂಡ್ಸ್ ಇದೆ ಅದನ್ನು ಎಲ್ಲವನ್ನು ಕೂಡ ಈ ಸಲ ಇಂಪ್ರೂವ್ ಮಾಡ್ತಾ ಇದ್ದೀವಿ. ಎಲ್ಲ ಇರುವಂಥ ನಮ್ಮಲ್ಲಿ 3-4 ಗ್ರೌಂಡ್ಸ್ ಇದೆ, ಪ್ಲೇ ಗ್ರೌಂಡ್ಸು. ಆ ಪ್ಲೇ ಗ್ರೌಂಡ್ಸ್ ಇಂಪ್ರೂವ್ಮೆಂಟ್ ಕೂಡ ಈ ಸಲ ತೊಗೊಂಡಿದ್ದೀವಿ. ಸೊ ಒಟ್ಟಾರೆ ಸ್ಪೋರ್ಟ್ಸ್ಗೆ ಈ ಸಲ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈ ವರ್ಷ ಭಾಳ ದೊಡ್ಡ ಒಂದು ಬದಲಾವಣೆನ ನಾವು ತೊಗೊಂಡ್ಬರ್ತಾ ಇದ್ದೀವಿ. ನಮ್ಮ ಹೆಸರು ಪ್ರವೀಣ್ ಚೌಹಾನ್ ಅಂತ. ನಾವೆಲ್ಲ ಈ ನಮ್ಮ ನೆಹರು ನಗರ ಕುಮಾರ ಪಾರ್ಕ್ ಏರಿಯಾ ಎಲ್ಲ ರೆಸಿಡೆನ್ಸ್ ಆಗಿದ್ದೀವಿ. ಸುಮಾರು ಕೆಲವಷ್ಟು ವರ್ಷದಿಂದ ನಮ್ಮ ಗುಂಡೂರಾವ್ ಸಾಹೇಬರು ನಮ್ಮ ಏರಿಯಾಗೆ ಮಾಡ್ತಾ ಇರೋ ಕೆಲಸಗಳು ನೋಡಿದರೆ ಟಾಪ್ ಕ್ವಾಲಿಟಿ ಕೆಲಸಗಳು ಆಗ್ತಾ ಇದೆ. ಸ್ಟಾರ್ಟಿಂಗಲ್ಲಿ ನಮ್ಮ ನೆಹರು ಪಾರ್ಕಲ್ಲಿ ಒಂದು ನೆಹರು ಸ್ಪೋರ್ಟ್ಸ್ ಕ್ಲಬ್ ಅಂತ ಮಾಡಿದ್ದು, ಇವತ್ತು ಕೆಲವು ಸಾವಿರಾರು ಜನ ಬಂದು ಬೆಳಗಿಂದ ಸಾಯಂಕಾಲ, ಮಧ್ಯಾಹ್ನ, ರಾತ್ರಿ ಎಲ್ಲ ಫುಲ್ ಸ್ಪೋರ್ಟ್ಸ್ ಫೆಸಿಲಿಟಿನ, ಜಿಮ್ನ ಮತ್ತು ಬ್ಯಾಡ್ಮಿಂಟನ್ನು, ಯೋಗ ಎಲ್ಲ ಯೂಸ್ ಮಾಡ್ತಾವ್ರೆ. ಅದೇ ಸಂಬಂಧದಲ್ಲಿ ಸ್ವಿಮ್ಮಿಂಗ್ ಪೂಲ್ ನಮ್ಮದು ಒಂದು ವರ್ಷದ ಮುಂಚೆ ಎಲ್ಲ ಹಂಗೆ ಬಿದ್ದಿದ್ದು, ಯಾವುದು ಯೂಸ್ ಆಗ್ತಿರ್ಲಿಲ್ಲ. ಸಾಹೇಬರು ಬಂದು ನೋಡಿ ಅದನ್ನ ರೆಡಿ ಮಾಡಿಸಿದ್ಮೇಲೆ ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದೆ. ಬಟ್ ಇವಾಗ ಅದನ್ನೇ ಲೇಟೆಸ್ಟ್ ಮಾಡಬೇಕು ಅಂದರೆ ನಮ್ಮ ಕಡೆಯಿಂದ ಎಲ್ಲ ರಿಕ್ವೆಸ್ಟ್ ಹೋಗಿದೆ, ಸರ್ ಇವಾಗ ಟೆಕ್ನಾಲಜಿ ಎಲ್ಲ ಚೆನ್ನಾಗಿದೆ, ಲೇಟೆಸ್ಟ್ ಮಾಡೋಣ, ನಮ್ಮ ಏರಿಯಾಗೆ ಒಂದು ಒಳ್ಳೇದಾಗತ್ತೆ ಅಂತ. ಇಮಿಡಿಯೇಟಾಗಿ ಸಾಹೇಬರು ಅದನ್ನ ತೊಗೊಂಡು ಇವಾಗ ಈ ಫುಲ್ನ ರೀಬಿಲ್ಟ್ ಮಾಡಿಬಿಟ್ಟು ಫುಲ್ ಇಂಡೋರ್ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾವ್ರೆ ಮತ್ತು ಆಲ್ ವೆದರ್ ಪ್ರೂಫ್ ಮಾಡ್ತಾವ್ರೆ. ಮತ್ತು ಸಾಹೇಬರು ಹೇಳಿರೋ ಪ್ರಕಾರ ಬೆಳಿಗ್ಗೆ ಹೊತ್ತು, ಮಧ್ಯಾಹ್ನ ಹೊತ್ತು ಮತ್ತು ಸಾಯಂಕಾಲ ಹೆಣ್ಮಕ್ಳಿಗೆ ಮಾತ್ರ ಸ್ಪೆಷಲ್ ಕ್ಲಾಸ್ಗಳೂ ಇರ್ತದೆ. ಬಿಪಿನ್ ಬಾಫ್ನಾ ಅಂತ, ನಮ್ಮ 6 ಬಾರಿ ಶಾಸಕರಾದ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ತುಂಬ ಧನ್ಯವಾದಗಳು. ಅಂದರೆ ಇಲ್ಲಿ ಈ ಥರ ಸ್ವಿಮ್ಮಿಂಗ್ ಪೂಲು, ಈ ಥರ ಇಂಡೋರ್ ಸ್ಟೇಡಿಯಂ ಮಾಡಿದ್ದಾರೆ. ಹಲವಾರು ಅಕ್ಕಪಕ್ಕ ಕ್ಷೇತ್ರದವರು ಇಲ್ಲಿ ಬರ್ತಾ ಇದ್ದಾರೆ. ಸೊ ಇದು ಒಂದು ಬಂದು ನಮಗೆ ಮುಂದೆ ಬಂದು ಲ್ಯಾಂಡ್ ಮಾರ್ಕ್ ಥರ ಆಗತ್ತೆ ಅಂತ ನಾವೆಲ್ಲ ಅಂದ್ಕೊಳ್ತೀವಿ.